Of course, Prime Minister and myself don't have that wife issue, which was to make Mr. Amit Shah ji smile. ನನಗೂ ಹಾಗೆ ಪ್ರಧಾನಮಂತ್ರಿ ಮೋದಿ ಅವರಿಗೆ ಮನೆಯಲ್ಲಿ ಹೆಂಡತಿ ಯೋಚನೆ ಇಲ್ಲ. ಹೀಗಾಗಿ ಮಹಿಳಾ ಮೀಸಲಾತಿ ಮಸೂದೆ ಬಗ್ಗೆ ನಾವಿಬ್ರು ನಿರಾತಂಕವಾಗಿ ಮಾತಾಡಬಹುದು. ಈ ತರ ಮಾತಾಡಿದ್ದು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು. ಮೊದಲ ಸತ್ಯ ಅಂದ್ರೆ ಇದು ಮಹಿಳಾ ಮೀಸಲಾತಿ ಮಸೂದೆ ಅಲ್ಲ, ಇದಕ್ಕೂ ಮಹಿಳಾ ಸಬಲೀಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ, ಇದು ಭಾರತದ ಚುನಾವಣಾ ನಕ್ಷೆಯನ್ನ ಬದಲಾಯಿಸೋ ಪ್ರಯತ್ನ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರ ಮಹಿಳಾ ಸಬಲೀಕರಣ ಉದ್ದೇಶದಿಂದ ಈ ಮಸೂದೆಯನ್ನ ಜಾರಿಗೆ ತರ್ತಾ ಇಲ್ಲ ಅಂತ ಹೇಳಿದ ರಾಹುಲ್ ಗಾಂಧಿ ಅವರು ಈ ಮಾತನ್ನ ಹೇಳ್ತಾ ಇದ್ದ ಹಾಗೆ ಒಂದಷ್ಟು ಗದ್ದಲ ಕೂಡ ಶುರುವಾಯಿತು. ಹಾಗೇನೆ ರಾಹುಲ್ ಗಾಂಧಿ ಅವರು ಮೋದಿ ಅವರ ವೈವಾಹಿಕ ಜೀವನದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಇಬ್ಬರಿಗೂ ಪತ್ನಿಯರ ಚಿಂತೆ ಇಲ್ಲ ಅಂತ ಹೇಳಿರೋದು ಕೂಡ ಭಾರಿ ಚರ್ಚೆಗೆ ಗ್ರಾಸ ಆಗಿದೆ. ಹಾಗೆ ಪ್ರಧಾನಿ ಮೋದಿ ಅವರನ್ನ ರಾಹುಲ್ ಗಾಂಧಿ ಜಾದೂಕಾರ ಅಂತ ಕರೆದಿರೋದು ಆಡಳಿತ ಪಕ್ಷದ ಸದಸ್ಯರ ತೀವ್ರ ಆಕ್ರೋಶಕ್ಕೂ ಕೂಡ ಗುರಿಯಾಯಿತು. ಭಾರತೀಯ ಸಮಾಜ ದಲಿತರು ಹಾಗೆ ಒಬಿಸಿಗಳು ಹಾಗೆ ಅವರ ಮಹಿಳೆಯರನ್ನ ಹೇಗೆ ನಡೆಸಿಕೊಂಡಿವೆ ಅನ್ನೋದ್ರ ಬಗ್ಗೆ ಐತಿಹಾಸಿಕ ಸತ್ಯವನ್ನ ನಾವ್ಯಾರೂ ಮರೆಮಾಚೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕೇಂದ್ರ ಸರ್ಕಾರ ಈಗ ಜಾರಿಗೆ ತರೋದಕ್ಕೆ ಮುಂದಾಗಿರೋ ಮಸೂದೆ ಜಾತಿ ಜನಗಣತಿಯನ್ನ ಮರೆಮಾಚೋದು ಮತ್ತು ಒಬಿಸಿ ಸಮುದಾಯದ ನನ್ನ ಸಹೋದರ ಸಹೋದರಿಯರಿಗೆ ಅಧಿಕಾರ ವಂಚಿತರನ್ನಾಗಿ ಮಾಡೋ ಗುರಿ ಇಟ್ಕೊಂಡಿದೆ ಅಂತ ಗಂಭೀರ ಆರೋಪ ಮಾಡಿದ್ರು. ಬಿಜೆಪಿ ಭಾರತದ ನಕ್ಷೆಯನ್ನೇ ಮರುರೂಪಿಸೋದಕ್ಕೆ ಬಯಸ್ತಾ ಇದೆ. ಈ ಪಕ್ಷ ದೇಶಾದ್ಯಂತ ತನ್ನ ಶಕ್ತಿಯ ಸವೆತದ ಭಯವನ್ನ ಎದುರಿಸ್ತಾ ಇದೆ. ಕ್ಷೇತ್ರ ಮರುವಿಂಗಡಣೆ ಮೂಲಕ ತನ್ನ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳೋ ಪ್ರಯತ್ನ ಮಾಡ್ತಿದೆ ಅಂತಾನು ಕಿಡಿಕಾರಿದ್ರು. Women are a central force, a driving force in our national imagination, in our national perspective. All of us, every single one in this room has been influenced, taught, learned a lot from women in their lives. Mothers, sisters, wives, as Rijiju ji said. Of course, Prime Minister and myself don't have that wife issue. So we don't get that input, but we have our mothers and our sisters. Yesterday I was watching my sister achieve something that in 5 minutes achieved something that I have not been able to do in maybe 20 years of my political career, which was to make Mr. Amit Shah ji smile. There's something that I also need to practice and learn, and I was feeling very proud as an older brother as she was doing that, delivering the speech in a way that is different than mine, of course. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.